ತಿರುವಣ್ಣಾಮಲೈ ಅಥವಾ ಅರುಣಾಚಲ ಇದು ಕೇವಲ ಒಂದು ಸ್ಥಳ ಅಲ್ಲ, ಶಿವನೇ ಅಗ್ನಿ ರೂಪದಲ್ಲಿ ನೆಲೆಸಿರುವ ದಿವ್ಯ ಕ್ಷೇತ್ರ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪಟ್ಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ನಾನಿವತ್ತು ನನ್ನ ಕುಟುಂಬದ ಜೊತೆ ಬಂದಿರೋದು ಅರುಣಾಚಲೇಶ್ವರನ ದರ್ಶನಕ್ಕೆ, ಹಾಗೆಯೇ ಇಲ್ಲಿನ ಪವಿತ್ರ ಗಿರಿ ಪ್ರದಕ್ಷಿಣೆ ಮಾಡಲು. ಸುಮಾರು 14 ಕಿಲೋಮೀಟರ್ಗಳಷ್ಟು ಇರುವ ಈ ಗಿರಿ ಪ್ರದಕ್ಷಿಣೆಯನ್ನು ನಾವು ಬೆಳಗಿನ 3:30 ಅಷ್ಟೊತ್ತಿಗೆ ಶುರು ಮಾಡಿದ್ವಿ. ಸೂರ್ಯೋದಯ ಆಗ್ತಿದ್ದಂಗೆ ಇಲ್ಲಿನ ರಸ್ತೆಗಳ ತಾಪಮಾನ ಹೆಚ್ಚಾಗುತ್ತೆ, ಹಾಗಾಗಿ ಗಿರಿ ಪ್ರದಕ್ಷಿಣೆ ಸೂರ್ಯೋದಯಕ್ಕೆ ಮುಂಚೆ ಮುಗಿಸ್ಕೊಳ್ಳೋದು ಸೂಕ್ತ. ಅರುಣಾಚಲ ಬೆಟ್ಟವನ್ನು ಸುತ್ತುವ ಈ ಪವಿತ್ರ ಮಾರ್ಗದಲ್ಲಿ ಅಷ್ಟಲಿಂಗಗಳನ್ನು ಸೇರಿದಂತೆ ಅನೇಕ ದೇವಾಲಯಗಳು, ಸಣ್ಣ ಸನ್ನಿಧಿಗಳು, ಭಕ್ತಿಭರಿತ ತಾಣಗಳು ಸಿಗುತ್ತವೆ. ಮಾರ್ಗದ ಮಧ್ಯೆ ನೀರಿನ ವ್ಯವಸ್ಥೆ, ಟೀ ಚಹಾ ಅಂಗಡಿಗಳು, ವಿಶ್ರಾಂತಿಗಾಗಿ ಕುಳಿತುಕೊಳ್ಳುವ ಜಾಗಗಳು ಸಾಕಷ್ಟಿವೆ. ಅವು ಈ ಹಾದಿಯ ಸೌಂದರ್ಯ, ದರ್ಶನ, ವಿಶ್ರಾಂತಿ ಎಲ್ಲವನ್ನು ಅನುಭವಿಸುತ್ತಾ ಬೆಳಗಿನ ಸುಮಾರು 8:30ಕ್ಕೆ ಗಿರಿ ಪ್ರದಕ್ಷಿಣೆ ಪೂರ್ತಿ ಮಾಡಿದ್ವಿ. ಆರಾಮದಾಯಕ ಉಡುಪು, ಆರೋಗ್ಯದ ಗಮನ ಮತ್ತು ಜನಸಂದಣಿ ಬಗ್ಗೆ ಪೂರ್ವ ತಯಾರಿ, ಇದರ ಅರಿವಿನೊಂದಿಗೆ ಒಮ್ಮೆ ಮನಸಾರೆ ಭಕ್ತಿಯಿಂದ ಈ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡಿ ನೋಡಿ. ಇದು ಕೇವಲ ನಡೆ ಅಲ್ಲ, ಜೀವನದಲ್ಲಿ ಮರೆಯಲಾರದ ಆತ್ಮೀಯ ಅನುಭವ. ಓಂ ನಮಃ ಶಿವಾಯ.